ದೇಶದ ಜನರು ದುಬಾರಿ ದುನಿಯಾದಲ್ಲಿ ಇನ್ಮುಂದೆ ಬದುಕೋದು ಹೇಗಪ್ಪ ಅಂತ ಚಿಂತೆ ಮಾಡುವಂತಾಗಿದೆ. ಪೆಟ್ರೋಲ್ ಡೀಸೆಲ್ ಅಷ್ಟೇ ಅಲ್ಲ, ಪ್ರಯಾಣವೂ ಕೂಡ ಈಗ ದುಬಾರಿ ಆಗೋದ್ರ ಜೊತೆಗೆ ಅಡುಗೆ ಎಣ್ಣೆಯ ನಂತರ ಅಕ್ಕಿ ರೇಟ್ ಕೂಡ ಜಾಸ್ತಿ ಆಗಿದೆ. ದೇಶದ ಜನರನ್ನ ಬೆಂಬೆಳದೆ ಕಾಡ್ತಿದೆ ದುಬಾರಿ ಭೂತ. ಬಸ್ ಪ್ರಯಾಣವೂ ಕಾಸ್ಟ್ಲಿ, ಅಕ್ಕಿ ದರವೂ ಭಾರಿ ಏರಿಕೆ. 20% ಮಿನಿಮಮ್ ಮಾಡಲೇಬೇಕು ಅಂತೇಳಿ ಡಿಸೈಡ್ ಆಗಿದೆ ಸರ್. 20ರಿಂದ 30%, ಕೆಲವು ರೂಟ್ಗಳಲ್ಲಿ 10% ಆಗ್ಬೋದು. 15 ದಿನದಿಂದ ಸೋನಾ ಮಸೂರಿ ಹಾಗೂ ಸ್ಟೀಮ್ ನಿತ್ಯ ಏನು ಬಳಕೆ ಮಾಡ್ತೀವಿ ನಮ್ಮ ಈ ಬೆಂಗಳೂರು, ಮೈಸೂರು ಈ ಭಾಗದಲ್ಲಿ, ತುಮಕೂರು, ಅದಕ್ಕೆ ಒಂದು 10%ವರೆಗೂ ಜಾಸ್ತಿ ಆಗಿದೆ. ಸುಮಾರು ಒಂದು 5 ರೂಪಾಯಿ. ಸ್ಟೀಮ್ ಅಕ್ಕಿನಲ್ಲಿ ಒಂದು 3 ರೂಪಾಯಿ ಜಾಸ್ತಿ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭವಾದಾಗಿನಿಂದಲೂ ದುನಿಯಾ ದುಬಾರಿಯಾಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಕೇಂದ್ರ ಸರ್ಕಾರ ಮಾತ್ರ ಇದೆಲ್ಲ ಸುಳ್ಳು ಅಂತ ಹೇಳ್ತಾನೆ ಬರ್ತಿತ್ತು. ಇದರ ನಡುವೆನೇ ದಿಢೀರಂತ ಪೆಟ್ರೋಲ್ ಡೀಸೆಲ್ ದರದಲ್ಲಿ ದಾಖಲೆ ಪ್ರಮಾಣದಲ್ಲಿ ಹೆಚ್ಚಳವಾಗಿದ್ದು, ಜನಸಾಮಾನ್ಯರು 1 ಪೈಸೆ ಖರ್ಚು ಮಾಡೋದಕ್ಕೂ 10 ಬಾರಿ ಯೋಚಿಸೋ ಸ್ಥಿತಿ ಬಂದೊದಗಿದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಪರಿಣಾಮ ನೇರವಾಗಿ ಖಾಸಗಿ ಬಸ್ ಮಾಲೀಕರಿಗೆ ತಟ್ಟಿದೆ. ಇಂಧನ ದರ ಏರಿಕೆ ಮಾಡಿದ್ದರಿಂದ ತಮಗಾಗ್ತಿರೋ ನಷ್ಟದ ಪ್ರಮಾಣವನ್ನ ಪ್ರಯಾಣಿಕರಿಗೆ ನೇರವಾಗಿ ವರ್ಗಾಯಿಸೋಕೆ ಹೊರಟಿದ್ದಾರೆ. ಹೀಗಾಗಿ 30%ರವರೆಗೂ ದರ ಏರಿಕೆ ಮಾಡುವ ಕೆಲಸವನ್ನ ಖಾಸಗಿ ಬಸ್ ಮಾಲೀಕರು ಮಾಡಿದ್ದಾರೆ. ಶಕ್ತಿ ಯೋಜನೆ ಜಾರಿಯಾದ ಬಳಿಕ ಖಾಸಗಿ ಬಸ್ ಮಾಲೀಕರು ಮೊದಲೇ ಸಂಕಷ್ಟದಲ್ಲಿದ್ರು. ಇದೀಗ ಡೀಸೆಲ್ ದರ ಹೆಚ್ಚಳವಾಗಿದ್ದು ದರ ಏರಿಕೆ ಮಾಡೋದು ಅನಿವಾರ್ಯ ಅಂತ ಹೇಳ್ತಿದ್ದಾರೆ. 20% ಮಿನಿಮಮ್ ಮಾಡಲೇಬೇಕು ಅಂತೇಳಿ ಡಿಸೈಡ್ ಆಗಿದೆ ಸರ್. 20ರಿಂದ 30%, ಕೆಲವು ರೂಟ್ಗಳಲ್ಲಿ 10% ಆಗ್ಬೋದು. ಯಾಕೆ ಅಂತಂದರೆ ಶಾರ್ಟ್ ಡಿಸ್ಟೆನ್ಸ್ ಇರ್ತಕ್ಕಂಥದ್ದು, ಬೆಂಗಳೂರು ಟು ಶಿವಮೊಗ್ಗ ಆಗಿರ್ಬೋದು, ಬೆಂಗಳೂರು ಟು ದಾವಣಗೆರೆ ಆಗಿರ್ಬೋದು, ಬೆಂಗಳೂರು ಟು ಚಿತ್ರದುರ್ಗ ಆಗಿರ್ತಕ್ಕಂಥದ್ದು, ಬೆಂಗಳೂರು ಟು ಹಾಸನ ಆಗಿರ್ಬೋದು, ಬೆಂಗಳೂರು ಟು ಮೈಸೂರು ಕಡೆ ಹೋಗ್ತಾ ಇರ್ತಕ್ಕಂಥ ಶಾರ್ಟ್ ರೂಟ್ಗಳು ಮಾತ್ರ ಒಂದು 10% ಆಗುತ್ತೆ ಸರ್. ಲಾಂಗ್ ರೂಟ್ಗೆ ಏನಾಗುತ್ತೆ ಅಂತಂದರೆ ಇವತ್ತು ಟೋಲ್ ದರಗಳು ಕೂಡ ಹೆಚ್ಚಾಗಿದೆ. ಬರೀ ಡೀಸೆಲ್ ದರ ಮಾತ್ರ ಅಲ್ಲ, ಏಪ್ರಿಲ್ 1ರಿಂದ ಟೋಲ್ ದರ ಕೂಡ ಹೆಚ್ಚು ಮಾಡಿದ್ದಾರೆ. ಸೊ ಒಂದರ ಮೇಲೆ ಒಂದು ಹೊಡೆತ ನಮಗೆ ಬೀಳ್ತಾ ಇರೋ ಕಾರಣದಿಂದ ನಾವಿವತ್ತು ಹೆಚ್ಚನ್ನು ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಸ್ ಮಾಲೀಕರನ್ನು ಸರ್ಕಾರವೇ ದೂಡ್ತಾ ಇದೆ ಸರ್. 3 ರೂಪಾಯಿ ತ್ಯಾಗ ಮಾಡಲಿಕ್ಕೆ ಸಿದ್ಧರಿಲ್ವಾ ಅನ್ನೋವಂಥ ಪ್ರಶ್ನೆ ಕೂಡ ದೇಶಕ್ಕಾಗಿ ಮಾಡೋಕ್ಕಾಗಲ್ವಾ ಅನ್ನೋವಂಥದ್ದು. ನಾವು ಹಿಂದೆ ಇವತ್ತು ನಾವು ಕಷ್ಟದಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು ಅನ್ನೋ ಕಾರಣಕ್ಕೋಸ್ಕರ ನಾವು ಇದನ್ನು ಮಾಡ್ತಾ ಇರೋದಲ್ಲ. ಒಂದ್ ಕಡೆ ಖಾಸಗಿ ಬಸ್ಗಳ ಟಿಕೆಟ್ ದರ ಹೆಚ್ಚಳವಾಗ್ತಿದ್ದಂತೆ ದಿನನಿತ್ಯ ಬಳಸೋ ಅಕ್ಕಿ ಬೆಲೆಯಲ್ಲೂ ಏರಿಕೆ ಮಾಡಲಾಗಿದೆ. ಪ್ರತಿ ಕೆಜಿ ಅಕ್ಕಿಗೆ 3ರಿಂದ 5 ರೂಪಾಯಿ ಏರಿಕೆ ಮಾಡಿದ್ದು, ಈ ದರ ಇನ್ನು 3 ತಿಂಗಳು ಇರಲಿದೆ ಅಂತ ವ್ಯಾಪಾರಿಗಳು ಹೇಳ್ತಿದ್ದಾರೆ. ಸೋನಾ ಮಸೂರಿ, ಕೋಲಂ ಸೇರಿದಂತೆ ಕೆಲ ಅಕ್ಕಿಗಳ ಬೆಲೆಯಲ್ಲಿ ಹೆಚ್ಚಳವಾಗಿದ್ದು 26 ಕೆಜಿ ಬ್ಯಾಗಿಗೆ 60ರಿಂದ 100 ರೂಪಾಯಿವರೆಗೂ ಏರಿಕೆಯಾಗಿದೆ. ಸೋನಾ ಮಸೂರಿ ಹಾಗೂ ಸ್ಟೀಮ್ ನಿತ್ಯ ಏನು ಬಳಕೆ ಮಾಡ್ತೀವಿ ನಮ್ಮ ಈ ಬೆಂಗಳೂರು, ಮೈಸೂರು ಈ ಭಾಗದಲ್ಲಿ, ತುಮಕೂರು, ಅದಕ್ಕೆ ಒಂದು 10%ವರೆಗೂ ಜಾಸ್ತಿ ಆಗಿದೆ. ಸುಮಾರು ಒಂದು 5 ರೂಪಾಯಿ. ಸ್ಟೀಮ್ ಅಕ್ಕಿನಲ್ಲಿ ಒಂದು 3 ರೂಪಾಯಿ ಜಾಸ್ತಿ ಆಗಿದೆ. ಇದು ರೀಸನ್ ಏನು ಸರ್? ಈಗ ರೇಟ್ ಜಾಸ್ತಿ ಆಗಲಿಕ್ಕೆ ರೀಸನ್ ಏನು? ಇಲ್ಲ, ಇದು ಸಾಮಾನ್ಯ ಪದ್ಧತಿ. ಎವ್ರಿ ಇಯರ್ ಈ ಏಪ್ರಿಲ್ ಟು ಜೂನ್ನಲ್ಲಿ, ಯಾಕಂದರೆ ಹೊಸ ಕ್ರಾಪ್ ಏನು ನವಂಬರ್ನಲ್ಲಿ ಬಂದಿತ್ತು ಭತ್ತ, ಅದು ಅನ್ನ ಆಗಬೇಕಂದ್ರೆ ಅಟ್ಲೀಸ್ಟ್ ಆಗಸ್ಟ್ ಸೆಪ್ಟೆಂಬರ್ವರೆಗೂ ಕಾಯಬೇಕು. ಸೊ ಇದೊಂದು 2-3 ಮಂತ್ಸ್ನಲ್ಲಿ ಇದು ಎಫೆಕ್ಟು ಏನು ರೈಸ್ ಇದೆ ಅದು ಸ್ವಾಭಾವಿಕವಾಗಿ ಲಾಸ್ಟ್ ಇಯರು ನಾವು ಹೋಲಿಕೆ ಮಾಡಿದ್ರೆ ಲಾಸ್ಟ್ ಇಯರ್ ಒಂದು 3 ರೂಪಾಯಿ ಜಾಸ್ತಿ ಆಗಿದೆ. ಈ ಸಲ ಒಂದು ಡಬಲ್ ಆಗಿಬಿಟ್ಟಿದೆ, 6-7 ರೂಪಾಯಿ ಕಿಲೋ ಜಾಸ್ತಿ ಆಗಿದೆ. ಸೊ ಆ ಕಾರಣದಿಂದ ಒಂದು 2-3 ಮಂತ್ಸ್ ಎಫೆಕ್ಟ್ ಇದು ಇರುತ್ತೆ. ಈ ಬೆಲೆ ಏರಿಕೆ ಕೇವಲ ಬಸ್ ಹಾಗೂ ಅಕ್ಕಿಗೆ ಮಾತ್ರ ಸೀಮಿತವಾಗೋ ಲಕ್ಷಣ ಕಾಣ್ತಿಲ್ಲ. ಬದಲಾಗಿ ಮುಂಬರುವ ದಿನಗಳಲ್ಲಿ ಹೋಟೆಲ್ ತಿಂಡಿ ತಿನಿಸುಗಳ ದರ ಕೂಡ ಏರಿಕೆಯಾಗುವ ಸಾಧ್ಯತೆ ಇದೆ. ಉಲ್ಲಾಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.